ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ, ನೀವು ತಮ್ಲೈನ್ ಅಲ್ಲಿ ನೋಡಿರ್ತೀರಾ ಆಗ್ಲೇ. ನಾವು ಎಲ್ಲೇ ಹೋಗ್ತಾ ಇದೀವಿ ಅಂದ್ರೆ ಮೈಸೂರು ಹೋಗ್ತಾ ಇದೀವಿ. ಎಷ್ಟೊಂದ್ಸತಿ ಮೈಸೂರ್ಗೆ ಹೋಗ್ಬಿಟ್ಟು ಜಂಬೂ ಸವಾರಿ ದಿವಸನೇ ಹೋಗಿ ಅಲ್ಲಿ ದರ್ಶನ ಮಾಡಕ್ಕಾಗದಲ್ಲ ವಾಪಸ್ ಬಂದ್ಬಿಟ್ಟಿದೆ ಎರಡ್ ಸತಿ. ಅದಕ್ಕೆ ಈ ಸತಿ ಹೋಗ್ಲೇಬೇಕು ಅಂತ ಫಿಕ್ಸ್ ಆಗಿ ಇಬ್ರೇ ಹೋಯ್ತಿದೀವಿ. ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ ಪೇ. ನಾನು ಮತ್ತೆ ನನ್ನ ಫ್ರೆಂಡು ಏನು ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮತ್ತೆ ಇವಾಗ ಮೈಕ್ ವರ್ಕ್ ಆಗ್ತಾ ಇದೆ ಅಂತ ನೋಡಿದೆ. ಸೊ ಇವಾಗ ನಾವು ಮೈಸೂರು ರೋಡ್ ರೀಚ್ ಆಗಿದ್ದೀವಿ. ಮೈಸೂರು ರೋಡಿಂದ ಹೋಗ್ತಾ ಇದೀವಿ. ಮುಂದೆ ಏನೇನಾಗುತ್ತೆ, ಏನೇನ್ ಮಾಡ್ತೀವಿ ಎಲ್ಲಾನು ತೋರಿಸ್ತೀನಿ. ಇವಾಗ ಇಬ್ರಿಗೋಸ್ಕರ ಕಾರ್ ಎತ್ಕೊಂಡೋಗಿ, ಅಂದ್ರೆ 4 ಜನನೇ ಬರ್ಬೇಕಾಗಿತ್ತು, 4 ಜನ ಬಂದಿಲ್ಲ ಅಂತ ಇವಾಗ ಇಬ್ರೇ ಏನು ಮಾಡಕ್ಕಾಗಲ್ಲ ಅಂತ ಕಾರ್ ಎತ್ಕೊಂಡು ಹೋಗ್ತಾ ಇದೀವಿ. ನೀವೇನ್ ಮಾಡಿದಿರಾ? ಎಳ್ಳ ಬಾಯ್ ಬಿಟ್ಟಿ ಇಲ್ಲಿಗಲ್ ಎಳ್ಳ ನಾನು ಎಕ್ಸಾಮ್ ಇತ್ತು, ಇನ್ನು 16 ದಿವಸ ಐತೆ. 19ನೇ ತಾರೀಕು ನಮಗೆ ಎಕ್ಸಾಮ್ ಇರೋದು. ಈಗ ಒಂದಿನ ಇದ್ರೇನೆ ಓದಲ್ಲ ನಾವು. 15 ದಿವಸ ರಜಾ ಕೊಟ್ಟವ್ರೆ, ಏನ್ ಮಾಡೋದು, ಓದ್ತೀವಿ. ಲಾಸ್ಟ್ 1 ಅವರ್ 1 ದಿವಸ ಇರ್ಬೇಕಾದ್ರೆ ಸೀರಿಯಸ್ನೆಸ್ ಬರುತ್ತೆ, ಅಲ್ಲಿ ಮುಂದೆ ಬರಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 1 ಡೇ ಪ್ರಿಪರೇಷನ್, 1 ಅವರ್ ಪ್ರಿಪರೇಷನ್ ಅಷ್ಟೇ ನಮ್ದು. ಅವ್ನ ಎಕ್ಸಾಮ್ ನ ಪೆನ್ ಕ್ಯಾಪ್ ಹಾಕೊಂಡ್ ಬರ್ದವನು ತೆಗೆದು ಬರ್ದವನು ಹೇಳ್ತಾ. ಸೊ ಬನ್ನಿ ಹೋಗೋಣ. ಕೂಡಿಟ್ಟ ಪ್ರೀತಿನ ಕೊಡಲು ಬಂದ ನನ್ನ ನೋಡದೆ ನೀ ಹೋದೆ ಓರಾದೆ. ಗೈಸ್, ಬಿಡದಲ್ಲಿ ತಟ್ಟೆಯಲ್ಲಿ ತಿಂತಿದೀವಿ. ಗೈಸ್, ಕರ್ದಿ ಊಟ ಹಾಕ್ತಾರೆ ಅಲ್ಲಿ ಒಳಗಡೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪಾಪ ಅವ್ರಿಗೂ ಇಷ್ಟು ಸಂಬಳ ಅಂತ ಇರುತ್ತೆ, ಇಷ್ಟು ಬಿಸ್ನೆಸ್ ಆಗ್ಬೇಕಂತ ಇರುತ್ತೆ. ಅದಕ್ಕೆ ಒಬ್ಬರನ್ನ ನಿಲ್ಸಿರ್ತಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕರ್ದಿ ಊಟ ಹಾಕಕ್ಕೆ ಅಷ್ಟೊಂದೇನು ಚೆನ್ನಾಗಿಲ್ಲ ಗೈಸ್. ಡಿಮ್ಯಾಂಡ್ ಮಾಡ್ಕೊಂಡ್ಬಿಟ್ಟವ್ರೆ ಬಿಡದಿ ತಟ್ಟೆ ಇರ್ಲಿ. ಫಸ್ಟ್ ಕರೆಕ್ಟ್ ಆಗಿತ್ತು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಬಿಡದಿ ತಟ್ಟೆ ಇಡ್ಲಿ ಎಲ್ಲ ಇದು ಸುಮ್ನೆ ಬೋರ್ಡ್ ಹಾಕೊಂಡಿರೋದು. ನೋಡಿ ಗೈಸ್, ಬೋರ್ಡ್ ಹಾಕಿದ್ದಾರೆ. ಬಿಡದಿ ತಟ್ಟೆ ಇಡ್ಲಿ ಎಲ್ಲ ಇದು. ನಾರ್ಮಲ್ ಆಗಿ ಬಿಡದಿ ತಟ್ಟೆ ಇಡ್ಲಿ ಹಿಂಗಿರಲ್ಲ. ಹೇಳುವಾಗಿಲ್ಲ ರಾಜ ಕೇಳಲೇ ಇಲ್ಲ, ಪ್ರೀತಿದು ಕಾಣಿಸದು. ಗೈಸ್, ಇವಾಗ ಕಾಫಿಗಂತ ಹಾಕೊಂಡಿದೀವಿ ಮಂಡ್ಯಾಗೆ. ನಿಮ್ಮನ್ನ ತಡೆದಿರುವವರು ಯಾರು? ಮಂಡ್ಯದಲ್ಲಿ ಇದೀವಿ ನೋಡಿ. ಸ್ನ್ಯಾಪ್ ಹಾಕ್ತವನೆ, ಸ್ನ್ಯಾಪ್ ಬಾಯ್. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ನಾವು ಇಕ್ಬೇಡ್ರಿ. ನಾವು ನೋಡಿ ಗೈಸ್, ಕಾಫಿ ಒಂದಿದೆ, ಕುಡಿತಾ ಇದೀವಿ. ಕುಡಿದ್ಬಿಟ್ಟು ಸೀದಾ ಮೈಸೂರು ಗೈಸ್. ಮೈಸೂರು ರೀಚ್ ಆಗಿದ್ದೀವಿ. ನೋಡಿರ್ತೀರಲ್ಲ ಪಯಣ, ಅಲ್ಲಿದ್ದೀವಿ. ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಮೈನ್ ರೋಡಲ್ಲೇ ಇದೆ ಗೈಸ್. ನಾನು ಬಂದಿರಲಿಲ್ಲ ಫಸ್ಟ್ ಟೈಮ್. ಪಯಣ ಸೇಮ್ ಟೈರ್ ಆಗ್ದಂಗಿತ್ತಲ್ಲ. ಅಪ್ಪೇ ಇದು ಯಾವ್ದೋ ಇಲ್ಲ, ಓಪನ್ ಇದೆ. ಐತೆ ಮರಗಳು, ಅವ್ರು ಬಿಟ್ಟು ಜಾಸ್ತಿ ಯಾವುದೂ ಇಲ್ಲ. ಎಲ್ಲ ಬೇರೆ ಬೇರೆ ಕಡೆ. ಸಿಗಿರಾಮನ್ ಗೈಸ್, 75 rupees ವರ್ತ್ ಗೈಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.
ದೇವ್ರೆ ಎಷ್ಟು ಎಲ್ಲಿ ನಿಲ್ಸ್ಕೊತಿದ್ರು ಇಷ್ಟೊಂದು ಕಾರು ನಿನ್ಗೆ ಯಾಕೆ ಆಮೇಲೆ ಗೈಸ್ ಇಲ್ಲಿ ನಂಬರ್ ಚೆಕ್ ಮಾಡ್ತಾ ಇದೀವಿ ಯಾರ ಹೆಸರಲ್ಲಿದೆ ಈ ಕಾರು ಅಂತ. ನಿನ್ ಜನ್ಮಕ್ಕೆ ಹೋಗೋ ಗೈಸ್ ಕಡೆ ನೋಡ್ಕೊಬಿಡಿ ಗೈಸ್, ಚೆನ್ನಾಗಿದೆ. ಒಂದ್ಸತಿ ಬಂದಿಲ್ಲ ನೀವು ಬಂದು ವಿಸಿಟ್ ಆಗಿ ಕಾರ್ಗಳೆಲ್ಲ ನೀವು ಗೋಲ್ಡನ್ ಡೇಸ್ ಕಾರ್ಗಳೆಲ್ಲ ನೋಡಿಲ್ಲ ಅಂದ್ರೆ ಬಂದು ಇಲ್ಲಿ ನೋಡಿ, ಚೆನ್ನಾಗಿದೆ. ಬರೀತಾ ಇದ್ದೀವಿ ನಾಣ್ಯ ಅಂತಿದ್ರು ಅವಾಗ. ಇದು ಯಾವ್ದು ಬ್ಯಾಂಕ್ ಆಫ್ ಘಾನಾ, ಜಮೈಕಾ, ಬ್ರೆಜಿಲ್, ನೈಜೀರಿಯಾ, ಸೆಂಟ್ರಲ್ ಆಫ್ರಿಕಾ, ಸೆಂಟ್ರಲ್ ಬ್ಯಾಂಕ್ ಆಫ್ ನೈಜೀರಿಯಾ, ಫ್ರಾನ್ಸ್, ಪೇಪರ್ ಕಟ್ಟಿಂಗ್ ಮಿಷಿನ್ ಲಂಡನ್ದು. ವೆಪನ್ಸ್ ನೋಡಿ ಗೈಸ್, ಗನ್ಸು. ಹೋಗ್ತಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಲೇಟ್ ಆಗೈತೆ ಆಗಲೇ. ಟೈಮ್ ಎಷ್ಟು? 12:15 ಆಗೈತೆ. ಹೋಗ್ತಿದ್ದೀವಿ. ಏನು ಒಂದು ಅರ್ಧ ಗಂಟೆ 10-20 ನಿಮಿಷ ಹತ್ತಿಸ್ತೀಯಾ? ಅರ್ಧ ಗಂಟೆ ಬೇಕಾ? ನಲ್ಲಿ ರೀಚ್ ಆಗಿದ್ದೀವಿ, ಪಾರ್ಕಿಂಗಲ್ಲಿ ಇದ್ದೀವಿ ನೋಡಿ. ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಕರೆದ್ರು ಅಂತ ಜ್ಯೂಸ್ ಕುಡಿದ್ರೆ ಹಿಂಗೆ ಆಗೋದು ಗೈಸ್ ನೋಡಿ. ಇದೊಂದು ಲೋಟ 50 ರೂಪಾಯಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನೊಂದು ಕುಡ್ದೆ, ಅವನೊಂದು ಕುಡಿದ. ಅದ್ ನಂಗೆ ಗೊತ್ತಿಲ್ಲ, ಬಾಗುರು ಆಯ್ತು ಹೋಗೋಣ. ಎಲ್ಲ ಹೋಗ್ಬಿಟ್ಟವೆ ನೋಡಿ ಗೈಸ್. ಕಾರ್ ಅಷ್ಟೊಂದು ಇಲ್ವೇ ಇಲ್ಲ. ಹೋಗ್ತಾ ಇದ್ದೀವಿ ಕೆಳಗಡೆ ಹೋಗಿ ಹನುಮಂತು ಪಲಾವ್ ತಿನ್ನಕ್ಕೆ ಹೋಗ್ತಿದ್ದೀವಿ ನಾವು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇವಾಗ 10 ಗಂಟೆವರೆಗೂ ಇರುತ್ತೆ. ಹನುಮಂತಲ್ಲಿ ಬಂದಿದ್ದೀವಿ ತಿನ್ನಕ್ಕೆ. ಜನನೇ ಇಲ್ಲ ಗೈಸ್. ಗೈಸ್ ಅವನು ಚಿಕನ್ ಪಲಾವ್ ಇಸ್ಕೊಂಡೆ, ನಾನು ಮಟನ್ ಪಲಾವ್ ಇಸ್ಕೊಂಡೆ. ನೋಡಿ ಪೀಸ್ ಒಳ್ಳೊಳ್ಳೆದಾಕವ್ರೆ, ಚೆನ್ನಾಗಿದೆ ಗೈಸ್. ಬರ್ತಿದೆ ಅದು ಐಪ್ ಏನಿಲ್ಲ, ನಾರ್ಮಲ್ ಆಗೈತೆ. ಹಾಯ್ ಗಾಯ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಸ್ಟಾಪ್ ಹಾಕಿದ್ವಿ, ಟೀ ಕುಡಿದ್ಬಿಟ್ಟು ಇಲ್ಲಿ ಬದಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಬರ್ತಾವನೆ. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಗುಡ್ ಡೇ, ಬಾಯ್ ಬಾಯ್.